ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಳಗ್ಗೆ ಶಾಸಕ ಸುರೇಶ್ ಕುಮಾರ್ ಬಾರ್ನ ಕ್ಲೋಸ್ ಮಾಡಿಸಿದ್ದಾರೆ. ಬೆಳಗ್ಗೆ ಕಾಫಿ ಕೊಡುವಂತ ಸಂದರ್ಭದಲ್ಲಿ ನೀವು ಎಣ್ಣೆ ಕೊಡ್ತಾ ಇರಲ್ರಿ, ಎಷ್ಟರ ಮಟ್ಟಕ್ಕೆ ಸರಿ ಇದು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಾರ್ ಮಾಲೀಕರಿಗೆ ಕ್ಲಾಸ್ನ ತಗೊಂಡಿದ್ದಾರೆ ಶಾಸಕ ಸುರೇಶ್ ಕುಮಾರ್. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಪ್ರಕಾಶ್ ನಗರದಲ್ಲಿ ದಿನಕ್ಕೊಂದು ವಾರ್ಡ್ನಲ್ಲಿ ನಡುಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಶಾಸಕರು. ಬೆಳಗ್ಗೆ ನಡಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಾರ್ ಒಂದು ಓಪನ್ ಆಗಿತ್ತು 6:45 7 ಗಂಟೆಗೆ. ಅದನ್ನು ಕಂಡಂತಹ ಶಾಸಕ ಸುರೇಶ್ ಕುಮಾರ್ ಏಕಾಏಕಿ ಬಾರ್ ಒಳಗಡೆ ಹೋಗಿ ಬಾರ್ ಮಾಲೀಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ, ಕೆಲಸಗಾರರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನ್ರಿ ಕಾಫಿ ಕೊಡೋ ಟೈಮಲ್ಲಿ ನೀವು ಎಣ್ಣೆ ಕೊಡ್ತಾ ಇದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ, ಎಷ್ಟು ಗಂಟೆಗೆ ಓಪನ್ ಮಾಡಬೇಕು ಬಾರ್ನ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಲೋ, ಎಷ್ಟು ಗಂಟೆ ತೆಗಿಬೇಕಿದು? 9:30. ಯಾರು ಹೇಳಿದ್ದು 11 ಗಂಟೆಗೆ? ಹೆಂಗ್ ತೆಗೆದೆ ಬೆಳಗ್ಗೆ? ಅಥವಾ ಬೆಳಗ್ಗೆ ಹೊತ್ತು ಫ್ರೀಯಾಗಿ ಕೊಡ್ತೀರಾ ಕಾಫಿ ತರ? ಏನು ಅರ್ಥ? ಕ್ಲೋಸ್ ಮಾಡ್ಬಾ, ಬೈಲೆ ಬಾಬಾ, ಕ್ಲೋಸ್ ಮಾಡ್ಬಿಡ್ಬಾ. ಆಚೆ ಹೋಗ್ರಿ, ಎಲ್ಲರೂ ಹೋಗ್ರೆ, ಹೊಡೀರಿ ಅವ್ರಿಗೆ. ಏನ್ ಹೆಂಡತಿ ಮಕ್ಳಿಲ್ವಾ? ಇಲ್ವಾ? ಸರಿಯಾದವರು ಯಾಕ್ರ ಕುಟುಂಬಗಳನ್ನೆಲ್ಲ ಹಾಳು ಮಾಡ್ತೀಯ? ವರ್ಕಿಂಗ್ ಅವರ್ಸ್ ಯಾಕೆ ಹಾಕಿಲ್ಲ? ಇಲ್ಲಿ ಇಷ್ಟು ಕಡೆ ಓಪನ್ ಮಾಡ್ಬೇಕು ಅಂತ ಹಾಕಿಲ್ಲ ಯಾಕೆ? ಯಾರು ಓನರ್ ಇದಕ್ಕೆ? ಯಾರಂದವ್ರದ್ದು ಇದು? ಗಿರಿಯಪ್ಪ ಅವ್ರದ್ದು. 2 ಗಂಟೆ ಎಲ್ಲ ತೆಗಿಬೇಡಿ. ನಮ್ಮ ಕೂಡ ಎಷ್ಟು ಗಂಟೆ ತೆಗಿಬೇಕು ಅಂದೆ? ನೀವು ತೆಗ್ದಿರೋದು ನೀನು ಚೆನ್ನಾಗಿರ್ಬೇಕು ತಾನೆ, ವ್ಯಾಪಾರ ಜಾಸ್ತಿ ಆಗ್ಬೇಕು ತಾನೆ. ಅವ್ರ ಹೆಂಡತಿ ಮಕ್ಕಳ ಕಥೆ ಬೆಳಗ್ಗೆ 7 ಗಂಟೆ ಇದು ಕಾಫಿ ಕುಡಿಯೋದು ಕುಡಿಯಕ್ಕೆ ಬಂದ್ರೆ ಎಷ್ಟು ಗಂಟೆ ತೆಗಿಬೇಕು? ಒಳ್ಳೇದಲ್ಲಪ್ಪ. ಅವ್ರ ಮನೆಗಳನ್ನೆಲ್ಲ ಹಾಳು ಮಾಡ್ತೀರಾ ನೀವು, ಶಾಪ ತಟ್ಟದ ಹೇಳ್ತೀರಿ. ಇನ್ನು ಇದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಕುಮಾರ್ ಬೆಳಗ್ಗೆ ನಡಿಗೆ ಕಾರ್ಯಕ್ರಮದ ವೇಳೆ ಬಾರ್ ಓಪನ್ ಆಗಿರೋದನ್ನ ನೋಡಿ ಕೆಂಡಾಮಂಡಲರಾಗಿದ್ದಾರೆ. ಓಪನ್ ಆದಂತ ಬಾರ್ನ ಕ್ಲೋಸ್ ಮಾಡಿಸಿದ್ದಾರೆ. ಕಾಫಿ ಟೀ ಕುಡಿಯುವಂತ ಸಂದರ್ಭದಲ್ಲಿ ಎಣ್ಣೆ ಕೊಡ್ತಾ ಇದೀರಲ್ರಿ, ಎಷ್ಟರ ಮಟ್ಟಿಗೆ ಸರಿ ಇದು? 11 ಗಂಟೆಗೆ ಓಪನ್ ಆಗ್ಬೇಕಾಗಿರೋ ಬಾರ್ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗಿದೆ. ಇಲ್ಲೇನು ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಹೆಂಡತಿ ಮಕ್ಳು ಏನಾಗಬೇಕು, ಕುಡಿಯೋರ ಹೆಂಡತಿ ಮಕ್ಕಳು ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಬಾರ್ ಓಪನ್ ಮಾಡಿದಂತ ಅಂಗಡಿಯವ್ರಿಗೆ ಅದನ್ನ ಮುಚ್ಚೋ ತರ ಆಗ್ರಹವನ್ನ ಮಾಡಿದ್ದಾರೆ. ಇದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಪ್ರಕಾಶ್ ನಗರದಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಆಗಿರೋ ಅಂತ ಘಟನೆ. ಒಳ್ಳೇದಲ್ಲಪ್ಪ. ಅವ್ರ ಮನೆಗಳನ್ನೆಲ್ಲ ಹಾಳು ಮಾಡ್ತೀರಾ ನೀವು, ಶಾಪ ತಟ್ಟದ ಹೇಳ್ತೀರಿ. ಇದು ಸಹ ತೆಗೆದು ಸರಿಯಾಗಿ ಹೇಳ್ತೀರಿ. ನಿಮ್ ಬಿಸ್ನೆಸ್ ಮಾಡ್ಕೊಳ್ಳಿ. ನಾವ್ ಯಾವ್ದಾದ್ರು ತೊಂದರೆ ಕೊಟ್ಟಿದ್ದೀವಾ? ಮನೆ ಬಟ್ಲು ತಗೊಂಡೋಗಿದ್ದೀರಾ? ಇಲ್ಲ ತಾನೆ? ಬೆಳಗ್ಗೆ ಕಾಫಿ ಕುಡಿಯೋ ಟೈಮ್ಗೆ ಎಡ್ಡ ಕುಡಿಸಿದ್ರ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.